Hello viewers, welcome to my channel. ಲಾಸ್ಟ್ ವಿಡಿಯೋದಲ್ಲಿ TET, PSTR, GPSTR ಮತ್ತು HSTR ಎಕ್ಸಾಮ್ಗಳಲ್ಲಿ 7ನೇ ತರಗತಿ ವಿಜ್ಞಾನ ಉಷ್ಣಪಾಠದ ಮೇಲೆ ಯಾವೆಲ್ಲ ಕ್ವೆಶ್ಚನ್ಸ್ಗಳನ್ನು ಕೇಳಬಹುದು ಅಂತ 7 MCQ ಕ್ವೆಶ್ಚನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. 8ನೇ ಪ್ರಶ್ನೆ, ದ್ರವ ಮತ್ತು ಅನಿಲಗಳಲ್ಲಿ ಉಷ್ಣವು ಯಾವ ವಿಧಾನದಿಂದ ಪ್ರಸಾರವಾಗುತ್ತದೆ? ಎ ವಿಕಿರಣ, ಬಿ ವಹನ, ಸಿ ಸಂವಹನ. ಸರಿಯಾದ ಉತ್ತರ ಸಿ ಸಂವಹನ. 9ನೇ ಪ್ರಶ್ನೆ, ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ? ಎ ವಹನ, ಬಿ ವಿಕಿರಣ, ಸಿ ಸಂವಹನ. ಸರಿಯಾದ ಉತ್ತರ ಬಿ ವಿಕಿರಣ. 10ನೇ ಪ್ರಶ್ನೆ, ತಮ್ಮ ಮೂಲಕ ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಡುವ ವಸ್ತುಗಳು? ಎ ಅವಾಹಕಗಳು, ಬಿ ಉಷ್ಣವಾಹಕಗಳು, ಸಿ ತಾಪಮಾಪಕಗಳು. ಸರಿಯಾದ ಉತ್ತರ ಬಿ ಉಷ್ಣವಾಹಕಗಳು. 11ನೇ ಪ್ರಶ್ನೆ, ತಮ್ಮ ಮೂಲಕ ಸುಲಭವಾಗಿ ಉಷ್ಣವನ್ನು ಹರಿಯಲು ಬಿಡದೇ ಇರುವ ವಸ್ತುಗಳು? ಎ ಉಷ್ಣವಾಹಕಗಳು, ಬಿ ತಾಪಮಾಪಕಗಳು, ಸಿ ಅವಾಹಕಗಳು. ಸರಿಯಾದ ಉತ್ತರ ಸಿ ಅವಾಹಕಗಳು. 12ನೇ ಪ್ರಶ್ನೆ, ಉಷ್ಣವಾಹಕದ ಉದಾಹರಣೆ? ಎ ಕಬ್ಬಿಣ, ಬಿ ಮರ, ಸಿ ಪ್ಲಾಸ್ಟಿಕ್. ಸರಿಯಾದ ಉತ್ತರ ಎ ಕಬ್ಬಿಣ. 13ನೇ ಪ್ರಶ್ನೆ, ಅವಾಹಕದ ಉದಾಹರಣೆ? ಎ ತಾಮ್ರ, ಬಿ ಅಲ್ಯೂಮಿನಿಯಂ, ಸಿ ಪ್ಲಾಸ್ಟಿಕ್. ಸರಿಯಾದ ಉತ್ತರ ಸಿ ಪ್ಲಾಸ್ಟಿಕ್. 14ನೇ ಪ್ರಶ್ನೆ, ಯಾವ ಕಾಲದಲ್ಲಿ ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ? ಎ ಮಳೆಗಾಲ, ಬಿ ಬೇಸಿಗೆ ಕಾಲ, ಸಿ ಚಳಿಗಾಲ. ಸರಿಯಾದ ಉತ್ತರ ಬಿ ಬೇಸಿಗೆ ಕಾಲ. 15ನೇ ಪ್ರಶ್ನೆ, ಯಾವ ಕಾಲದಲ್ಲಿ ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ? ಎ ಬೇಸಿಗೆ ಕಾಲ, ಬಿ ಮಳೆಗಾಲ, ಸಿ ಚಳಿಗಾಲ. ಸರಿಯಾದ ಉತ್ತರ ಸಿ ಚಳಿಗಾಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.